ಹಾಯ್ ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ವೀಡಿಯೋಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ನಾನಿಲ್ಲಿ ಪಾರ್ಲರ್ಗೆ ಹೋಗ್ತೇನೆ ನಮ್ಮ ಸ್ಕಿನ್ನನ್ನು ಮನೆಯಲ್ಲೇ ಯಾವ ಥರ ಗ್ಲೋ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಅರಿಶಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಸೊ ಹಾಲು ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಕ್ಲಿನ್ಸಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊದಲಿಗೆ ನಾವು ಏನೇ ಒಂದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನನ್ನು ನೀಟಾಗಿ ವಾಶ್ ಮಾಡಿರಬೇಕು. ಸೊ ಕಡಲೆ ಹಿಟ್ಟು ಬಂದು ನಮ್ಮ ಸ್ಕಿನ್ನಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡುತ್ತೆ. ಸೊ ಅರಿಶಿನನೂ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ರಿಮೂವ್ ಮಾಡ್ತಾ ಬರುತ್ತೆ. ಆ್ಯಂಡ್ ಸಕ್ಕರೆನ ನಾವು ಇದಕ್ಕೆ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಬರುತ್ತೆ. ಕಡಲೆ ಹಿಟ್ಟು, ಹಾಲು ಮತ್ತು ಅರಿಶಿನ ಎಲ್ಲರೂ ಮನೆಯಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಸಕ್ಕರೆ ಯೂಸ್ ಮಾಡೋದ್ರಿಂದ ಸಕ್ಕರೆಯಲ್ಲಿರುವಂಥ ಅಂಶ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಸೊ ನಾನಿಲ್ಲಿ 1 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಹಾಲು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಸಕ್ಕರೆ ಮತ್ತು ಅರಿಶಿನ ನೀಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಮಿಕ್ಸ್ ಆದ ನಂತರ ನಾವು ನೀಟಾಗಿ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು 2ರಿಂದ 3 ನಿಮಿಷ ನಾವು ಚೆನ್ನಾಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಸೊ ಸ್ಕ್ರಬ್ ಮಾಡಿದ ನಂತರ ಅದು ಅಂಟು ಥರ ಆಗುತ್ತೆ ಆ್ಯಂಡ್ ಡ್ರೈ ಆಗ್ತಾ ಬರುತ್ತೆ. ಸೊ ಅದರ ನಂತರ ಉಳಿದಿರೋ ಅಂಥದ್ದನ್ನೆಲ್ಲ ನಾವು ನೀಟಾಗಿ ಪ್ಯಾಕ್ ಥರ ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಅದರ ನಂತರ 15ರಿಂದ 20 ನಿಮಿಷ ಬಿಟ್ಬಿಟ್ಟು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಯಾವುದಾದ್ರೂ ಒಂದು ಕ್ರೀಮನ್ನು ನಾವು ಫೇಸಿಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್.